ಬಿಗ್ ಬಾಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಹಾಯ್ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನ ಮೊದಲನೇ ಪ್ರೋಮೋ ರಿವೀಲ್ ಮಾಡಿದ್ದಾರೆ. ಕ್ಲಾಸ್ ಇದೆ ಅಂತ ಇವತ್ತು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಮೊದಲನೇ ಟಾಪಿಕ್ ಅಂದರೆ ಒಂದು ರಜತ್ ಮತ್ತು ಧನ್ರಾಜ್ ವಿಷಯದಲ್ಲಿ ಆಗಿರೋದು ಗಲಾಟೆ ಆಗಿರುವಂತಹ ಗಲಾಟೆ ಮತ್ತು ಈ ವಾರದಲ್ಲಿ ನಾವು ಚೇಂಜಸ್ಸನ್ನು ನೋಡಿದಂತಹ ಗೌತಮಿ ಮತ್ತು ಮಂಜೂರ್ ಅವರ ವಿಷಯದಲ್ಲಿ ಈ ಎರಡು ಟಾಪಿಕನ್ನು ತಗೊಂಡಿದ್ದಾರೆ ಅಂತ ಕಾಣ್ತಾ ಇದೆ. ಕಿಚ್ಚ ಸುದೀಪ್ ರವರು ಇದರ ಬಗ್ಗೆ ಮಾತಾಡುವುದು ನಮಗೆ ಪ್ರೋಮೋದಲ್ಲಿ ಕಾಣ್ತಾ ಇದೆ. ಫಸ್ಟ್ ವಿಷಯ ಏನಪ್ಪ ಅಂದರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ ರಜತ್ ರವರು ಬಿಗ್ ಬಾಸ್ ಮನೆಗೆ ಬರುವಾಗ ತುಂಬ ಕಾನ್ಫಿಡೆನ್ಸ್ ಆಗಿ ಬಂದಿದ್ದರು. ಒಂದು ಕಡೆ ಬಿಲ್ಡಪ್ ರಾಜ ಅಂತಲೇ ಅವರ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡಿದರು. ಆದರೆ ನಾವೆಲ್ಲರೂ ಆಲೋಚನೆ ಮಾಡಿದ್ದನ್ನು ಸಲೀಸಾಗಿ ಉಲ್ಟಾ ಮಾಡಿದ್ದು. ಸಖತ್ತಾಗಿ ಎಂಟರ್ಟೈನ್ಮೆಂಟ್, ಟಾಸ್ಕ್, ಮನೆಯಲ್ಲಿ ಇರುವಂಥ ರೀತಿ ಆಗಿರ್ಬೋದು, ಕೌಂಟರ್ ಕೊಡೋದು ಆಗಿರ್ಬೋದು, ಎಲ್ಲ ಮಸ್ತಾಗಿ ಮಾಡ್ತಾಯಿದ್ರು. ಆದರೆ ಮಾತಲ್ಲಿ ಮಾತ್ರ ಹಿಡಿತಾ ಇರಲಿಲ್ಲ. ಜೊತೆಗೆ ಕಳಪೆ ವಿಷಯ ಬಂದಾಗ ಕೈ ಮಾಡಿರೋ ವಿಷಯದಲ್ಲಿ ಇದರ ಬಗ್ಗೆ ಈ ವಿಷಯದಲ್ಲಿಯೂ ಇದೆ. ಕೂತಲ್ಲಿಂದ ಎದ್ದು ಹೋಗಿ ಧನ್ರಾಜ್ರನ್ನು ತಳ್ಳಿ ಬಿಟ್ಟಿದ್ದರು. ಆದರೆ ಇದೇ ರೀತಿ ಮಾಡಿದ ರಂಜಿತ್ ಅವರನ್ನು ಆಚೆ ಕಳಿಸಿದರು. ಆದರೆ ಇವರನ್ನು ಹೇಗೆ ನಿಲ್ಲಿಸಿದರು ಅಂತ ಪ್ರಶ್ನೆ ಬರುವುದು ಸಹಜ. ಇವತ್ತು ಇದರ ಬಗ್ಗೆ ಕ್ಲಾರಿಟಿ ಸುದೀಪ್ ರವರು ಕೊಡ್ತಾರೆ ಅನ್ನಿಸ್ತಾ ಇದೆ. ಏನೇ ಆದರೂ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಮಾಡುವುದು ಸರಿಯಲ್ಲ ಅನ್ನಿಸ್ತಾ ಇದೆ. ಇಬ್ಬರ ಕಡೆಯಿಂದಲೂ ತಪ್ಪಿತ್ತು. ಒಬ್ಬರು ಟ್ರಿಗರ್ ಮಾಡಿದ್ರು, ಇನ್ನೊಬ್ಬರು ಟ್ರಿಗರ್ ಆಗೋದ್ರು. ಅವರ ಕಡೆಯಿಂದಲೂ ಟ್ರಿಗರ್ ಮಾಡುವ ಕೆಲಸ ಆಗ್ತಿತ್ತು. ಆದರೂ ಬಿಗ್ ಬಾಸ್ನಲ್ಲಿ ಎಂತಹ ಲೆವೆಲಿಗೆ ಹೋದರೂ ಫಿಸಿಕಲ್ ಆಗಿ ಹೋಗಬಾರ್ದು. ಇವರೆಲ್ಲರೂ ಕೂಡ ಮಾತಾಡಬೇಕಾದ್ರೆ ಟ್ರಿಗರ್ ಆಗಿ ಭವ್ಯರವರನ್ನು ತಳ್ಳಿಕೊಂಡು ಧನ್ರಾಜ್ರವನ್ನು ಹೊಡೆಯೋಕ್ಕೆ ಹೋಗಿದ್ದು ನಾಟ್ ಓಕೆ ಅನಿಸುತ್ತೆ. ಸುದೀಪ್ ಸರ್ ಇದರ ಬಗ್ಗೆ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ ಅಂತ ನೋಡಬೇಕು. ಇದಾದ ಮೇಲೆ ಇನ್ನೊಂದು ಟಾಪಿಕ್ ಗೌತಮಿ ಮತ್ತು ಮಂಜಣ್ಣ. ಈ ವಾರ ಗೌತಮಿಯವರು ತುಂಬ ಚೇಂಜ್ ಆಗಿದ್ದರು. ಗೌತಮಿಯವರು ಇಷ್ಟೊಂದು ಚೇಂಜಸ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆಟ ಅಂತ ಬಂದಾಗ ಇಷ್ಟೊಂದು ಚೇಂಜ್ ಆದರೆ ತುಂಬ ಕಷ್ಟವಾಗುತ್ತೆ ಅನ್ನಿಸ್ತಾ ಇದೆ. ಕ್ಯಾಪ್ಟನ್ ಆದ ಮೇಲೆ ಗೌತಮಿ ತುಂಬ ಚೇಂಜ್ ಆದ ಹಾಗೆ ಕಾಣ್ತಾ ಇದ್ದಾರೆ. ಇನ್ನೊಂದೆಡೆ ಮಂಜೂರ್ ಅವರ ನೆರಳಲ್ಲಿ ಗೌತಮಿ ಇದ್ದಾರೆ, ಹಾಗೆ ಚೇಂಜ್ ಆದರು ಅನ್ನಿಸ್ತಾ ಇದೆ. ಅಂತಲೂ ಚೇಂಜ್ ಮಾಡಿರ್ಬೋದು ಅನ್ನಿಸ್ತಾ ಇದೆ. ಇವರಿಬ್ಬರ ಚೇಂಜಸ್ನಲ್ಲಿ ಗೌತಮಿಯವರು ತುಂಬ ಚೇಂಜ್ ಆದ ಹಾಗೆ ಕಾಣ್ತಾ ಇದ್ದಾರೆ. ಇಲ್ಲಿ ದಾರಿ ತಪ್ಪಿರೋದು ಮಂಜಣ್ಣ. ಆಟವನ್ನು ಮರೆತವರು ಮಂಜಣ್ಣನ ಎನ್ನುವ ಪ್ರಶ್ನೆ ಕಾಡುತ್ತೆ. ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರೋಮೋದ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.